ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈಗಾಗಲೇ ನಿಮ್ಗೆ ತಿಳಿದಿರುವ ಹಾಗೆ ಕೆಸಿಇಟಿ ಪರೀಕ್ಷೆಗಳು ಇಂದಿನಿಂದ ಪ್ರಾರಂಭ ಆಗಿದ್ದಾವ. ಇವತ್ತು ತಾನೇ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಕೂಡ ಮುಕ್ತಾಯ ಆಗಿದೆ. ನಾಳೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೆಸಿಇಟಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮಗಳನ್ನ, ಕಟ್ಟುನಿಟ್ಟಿನ ನಿಯಮಗಳನ್ನ ಕೆಸಿಇಟಿ ವತಿಯಂತ್ರ, ಕೆಇಎ ಬೋರ್ಡ್ ವತಿಯಂತ್ರ ಬಿಡುಗಡೆ ಮಾಡಿದ್ದಾರೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲಾ ನಿಯಮಗಳನ್ನು ಕೂಡ ಪಾಲಿಸುವುದು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿರ್ತತಿ. ಜೊತೆಗೆ ಯಾವ ರೀತಿಯಾದಂತ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗಬೇಕು, ಯಾವ ರೀತಿಯಾದಂತ ಬಟ್ಟೆಗಳನ್ನ ಧರಿಸಿದ್ರೆ ಅಲಾವ್ ಮಾಡುವುದಿಲ್ಲ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 100% ವಿಡಿಯೋ ತುಂಬಾ ಸಹಾಯಕಾರಿ ಆಕೈತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಬಹುದು, ನಾಳೆ ನಾಡಿದ್ದು ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಸಿಇಟಿ ಪರೀಕ್ಷೆ ಅಂತ ಹೇಳಿ ಒಟ್ಟು 3.31 ಲಕ್ಷ ವಿದ್ಯಾರ್ಥಿಗಳು ಈಗಾಗಲೇ ಸಿಇಟಿ ಒಳಗ ನೋಂದಣಿ ಮಾಡ್ಕೊಂಡಿದ್ದಾರೆ. 775 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೀತಾ ಇದೆ. ಇವತ್ತು ತಾನೇ ಕನ್ನಡ ಪರೀಕ್ಷೆ ಕೂಡ ನಡೆದಿದೆ. ಇನ್ನು ವಸ್ತ್ರ ಸಂಹಿತೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗ್ಬೇಕಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಪರೀಕ್ಷೆಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಧ ತೋಳಿನ ಬಟ್ಟೆಗಳನ್ನ ಧರಿಸಿರ್ಬೇಕಾಗತ್ತೆ. ಅಂದ್ರೆ ಹಾಫ್ ಶರ್ಟ್ ಆಗಿರ್ತಾವಲ್ಲ, ಅಂತಹ ಬಟ್ಟೆಗಳನ್ನ ಹಾಫ್ ಶರ್ಟ್ ಆಗಿರ್ಬೋದು, ಹಾಫ್ ಟಿ ಶರ್ಟ್ ಆಗಿರ್ಬೋದು, ಅವುಗಳನ್ನ ಧರಿಸಿಕೊಂಡ ನೀವು ಹೋಗ್ಬೇಕಾಗ್ತದೆ. ಸಾಧ್ಯವಾದಷ್ಟು ಕಾಲರ್ ಇಲ್ಲದಿರುವುದನ್ನ ಹಾಕಿಕೊಂಡರೆ ಉತ್ತಮ ಅಂತ ಹೇಳಿದಾರೆ. ಅಂದ್ರೆ ಕಾಲರ್ ಇಲ್ಲದೆ ಇರುವಂತಹ ಶರ್ಟ್ ಅಥವಾ ಟಿ ಶರ್ಟ್ ಅನ್ನ ಹಾಕೊಂಡ್ರೆ ಉತ್ತಮ ಅಂತ ಹೇಳಿದ್ದಾರೆ. ಜೊತೆಗೆ ಜೇಬು ಇಲ್ಲದೆ ಕಡಿಮೆ ಜೇಬುಗಳಿರುವ ಸರಳ ಪ್ಯಾಂಟ್ ಅನ್ನ ಧರಿಸಬೇಕು. ಅಂದ್ರೆ ಸರಳ ರೀತಿಯಾದಂತ ಪ್ಯಾಂಟ್ ಅನ್ನು ಧರಿಸಬೇಕಾಗತ್ತೆ. ಜೀನ್ಸ್ ರೀತಿಯಾದಂತ ಪ್ಯಾಂಟ್ ಗಳನ್ನ ಧರಿಸಿ ಹೋದಂತವರಿಗೆ ಪರೀಕ್ಷೆಗೆ ಅಲಾವ್ ಮಾಡುವುದಿಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಇದನ್ನೆಲ್ಲ ತಿಳಿದುಕೊಳ್ಳಲೇಬೇಕಾದಂತಹ ಅತಿ ಪ್ರಮುಖವಾದಂತಹ ಮಾಹಿತಿ ಆಗಿರ್ತತಿ. ಆದ್ರಿಂದ ಜೊತೆಗೆ ಸರಳ ಪ್ಯಾಂಟ್ ಅನ್ನು ಧರಿಸಬೇಕು. ಕುರ್ತಾ, ಪೈಜಾಮ್, ಜೀನ್ಸ್ ಪ್ಯಾಂಟ್, ಶೂ ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಶೂ ಆಗಿರ್ಬೋದು, ಕುರ್ತಾ, ಪೈಜಾಮ್ ಆಗಿರ್ಬೋದು, ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಮೊಬೈಲ್, ಪೆನ್ಡ್ರೈವ್, ಇಯರ್ಫೋನ್, ಮೈಕ್ರೋಫೋನ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ನಿಷೇಧಿಸಲಾಗಿದೆ ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ಈ ವರ್ಷ ವೆಬ್ ಕ್ರಾಸಿಂಗ್ ಮೂಲಕ, ಅಂದ್ರೆ ಕ್ಯಾಮ್ರಾಗಳ ಮೂಲಕ ಕಣ್ಗಾವಲಿನಲ್ಲಿ ಸಿಇಟಿ ಪರೀಕ್ಷೆ ನಡೀತಾ ಇದೆ. ಯಾವುದೇ ರೀತಿಯಾದಂತ ಗೋಲ್ಮಾಲ್ ಆಗುವುದಿಲ್ಲ. ಆದ್ರಿಂದ ಹೇಳ್ತಾ ಇರೋದು, ಪ್ರತಿಯೊಬ್ರು ಕೂಡ ಈ ವಸ್ತ್ರ ಸಂಹಿತೆಯನ್ನ ಅನುಸರಿಸಿ ನೀವು ಪರೀಕ್ಷೆಗಳನ್ನ ಬರೀರಿ. ಎಲ್ರೂ ಕೂಡ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ನಿಮಗೂ ಕೂಡ ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ವೃತ್ತಿಪರ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಸಿಗಲಿ. ಎಲ್ರೂ ಕೂಡ ಚೆನ್ನಾಗಿ ಪರೀಕ್ಷೆಯನ್ನ ಬರೀರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ಒಂದು ವಿಡಿಯೋದಲ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳ ಕುರಿತು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.